ಶಿಥಿಲಾವಸ್ಥೆಯಲ್ಲಿದ್ದ ತಾಲೂಕಿನ ಬೇಗೂರು ಪಂಚಾಯಿತಿಯ ಅರಳಿ ದಿಬ್ಬ ಲಕ್ಷ್ಮೀ ತುಳಸಿ ದೇವಸ್ಥಾನದ ಅಭಿವೃದ್ಧಿಗೆ ಊರಿನ ಗ್ರಾಮಸ್ಥರು ಸಭೆ ಸೇರಿ ಜೀರ್ಣೋದ್ಧಾರಗೊಳಿಸಲು ಮೌಖಿಕವಾಗಿ ಮುಜರಾಯಿ ಇಲಾಖೆಗೆ ಮನವಿ ಮಾಡಿದಾಗ ಸೂಕ್ತ ಸ್ಪಂದನೆ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಊರಿನ ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಯೋಗದೊಂದಿಗೆ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಲಾಗಿದ್ದು ಮುಂದಿನ ತಿಂಗಳು ಆಗಸ್ಟ್ 13, 14, 15ರಂದು ಉದ್ಘಾಟನೆಗೆ ಸಿದ್ಧಗೊಂಡಿದ್ದು, ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ, ಸಚಿವರಾದ ಕೃಷ್ಣಿ ಬೈರೇಗೌಡ, ರಾಮಲಿಂಗರೆಡ್ಡಿ, ಪರಮೇಶ್ವರ್ ಹಾಗೂ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದು ವೆಂಕಟನರಸಪ್ಪ ಮಾಹಿತಿ ನೀಡಿದರು. ಒಂದು ಸಣ್ಣ ಹಳ್ಳಿ, ಒಂದು 80 ಮನೆ ಗ್ರಾಮ. ಇದು ನಮಗೆ ನಮ್ಮ ತಾತ ಮುತ್ತಾತ ಇತಿಹಾಸ ಒಂದು 600-800 ವರ್ಷ ಆಗಿರಬೇಕು. ಅದನ್ನು ನಾವು ಪಾಯ ಕಿತ್ತಾಕ್ಬೇಕಾದ್ರೆ ನಾವು DC ಪರ್ಮಿಷನ್ ಅದ, C ಗ್ರೇಡ್ ದೇವಸ್ಥಾನ ಇದು. ಪರ್ಮಿಷನ್ ತಂದಾಗ ಅದು ಏನಾಯ್ತು, ನಾವು ದೇವ್ರ ಕಿತ್ತಾಕೋಣ ಅಂತ ಹೋದರೆ ಪಾಯನೇ ಇಲ್ಲ ದೇವಸ್ಥಾನಕ್ಕೆ, ಅಂಥ ಇತಿಹಾಸ. ಸೀತಾದೇವಿ ವನವಾಸಕ್ಕೆ ಹೋದಾಗ ತುಳಸಿ ಪೂಜೆ ಮಾಡ್ಬಿಟ್ಟು ಹೋಗಿಲ್ಲಂತೆ ಇದಕ್ಕೆ, ಅದಕ್ಕೆ ತುಳಸಿ ಲಕ್ಷ್ಮೀ ದೇವಸ್ಥಾನ ಅಂತ ಇದಕ್ಕೆ ಮೂಲ ಹೆಸರಿರೋದು. ನಮಗೆ ಗೊತ್ತಿಲ್ಲ, ನಮ್ಮ ತಾತ ಮುತ್ತಾತಂಗೆ ಗೊತ್ತಿಲ್ಲ ದೇವಸ್ಥಾನ ಇದು ಮಾಡಿದ್ದು. ಯಾವಾಗ ಸೀತಾದೇವಿ ವನವಾಸಕ್ಕೆ ಹೋದಾಗ ಇಲ್ಲಿ ಪೂಜೆ ಮಾಡ್ಬಿಟ್ಟು ಹೋಗಿದ್ದು ಅಂತ ನಮಗೆ ಇಲ್ಲಿ ಇತಿಹಾಸ ಹಿರಿಕರು ಪೂರ್ವಿಕರು ಹೇಳಿದ್ದು ನಮಗೆ. ಅದು ಸತ್ಯದ ಪ್ರಕಾರ ನಡೀತು. ಇವತ್ತು ನಮ್ಮೂರಲ್ಲಿ ಒಂದು ದೇವಸ್ಥಾನ ಯಾರಿಗೂ ಒಂದು ಕಾಯಿಲೆ ಕಸಬಳಿಯನ್ನು ಕೊಟ್ಟಿರಲಿಲ್ಲ ದೇವರು. ನಾವೇನೋ ಊರೆಲ್ಲ ಒಗ್ಗಟ್ಟಾಗಿ ಆಮೇಲೆ ಎಲ್ಲ ಸೇರಿ ನಾವು ದೇವಸ್ಥಾನ ಹಿಡಿಲೇಬೇಕು ಅಂತ ಕುಂತ್ಕೊಂಡು ಮಾತಾಡ್ದೋ ಗ್ರಾಮಸ್ಥರು. ಆವಾಗ ನಾವು ಕುಂತ್ಕೊಂಡು ಹಿಡಿದಾಗ ಆಯ್ತಪ್ಪ ಅಂತ ಎಲ್ಲ 9 ಇದು ಕೊಟ್ಟರು. ಅದರಿಂದ ನಾವೇನು ಮಾಡ್ದೋ, ಎಲ್ಲರೂ ಕೈ ಜೋಡಿಸಿದ್ರೆ ಹಿಡಿತೀವಪ್ಪ ಅಂತೇಳಿ ನಾವು ಹಿಡಿಸ್ಬಿಟ್ಟು ಎಲ್ಲ ಸೇರಿ ಪಂಚಾಯತಿ ಮೆಂಬರು, ನಮ್ಮ ಮಾಜಿ ಮೆಂಬರ್ಗಳು, ಊರಿನ ಗ್ರಾಮಸ್ಥರು, ಹಿರಿಯರು ಎಲ್ಲ ಸೇರಿ ಮಾಡಿದ್ದೀವಿ. ಈಗ ಇದು 1.5 ಕೋಟಿ ರೂಪಾಯಿ ಇದಾಯಿತು. ಇನ್ನು ನಮಗೆ ಮುಜರಾಯರು ಏನು ನಾವು ₹1 ಕೊಡಲಿಲ್ಲ. ಮುಜರಾಯಿ ಪರ್ಮಿಷನ್ ತಂದು ಅಷ್ಟೇ, ಅವ್ರು ಏನು ಎತ್ತ ಅಂತ ಏನು ನಮಗೆ ಇದು ಮಾಡಲಿಲ್ಲ. ನಾವೇನು ಮಾಡ್ದವ, ದೇವ್ರು ಕೊಟ್ಟಂಗೆ ಆಗಲಿ ಅಂತ ಮಾನ್ಯ ಶಾಸಕರು ಎನ್ ಶ್ರೀನಿವಾಸರು ಅವರು ನಮಗೆ ಭಾರಿ ಉತ್ಸಾಹದಿಂದ ಕೊಟ್ಟರು. ಆಮೇಲೆ ನಾನು ಇದ್ದೀನಿ ಮಾಡಿ ಅಂದರು, ನಾವು ಮಾಡ್ದೋ. ಎಲ್ಲ ಒಂದು ಪಕ್ಷದವರು ಸಪೋರ್ಟ್ ಮಾಡಿದ್ರು, ಇಂಥ ಪಕ್ಷ ಅಂತೇನಿಲ್ಲ. ಆಮೇಲೆ ಈಗ ಓಪನಿಂಗ್ಗೆ ನಮ್ಮ ಸಿದ್ಧಗಂಗೆ ಸ್ವಾಮೀಜಿ, ನಿರ್ಮಲಾನಂದ ಸ್ವಾಮೀಜಿಯವರು ನಾವು ಆಹ್ವಾನ ಮಾಡ್ದೋ. ನಾನು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಡೇಟ್ ಕೊಟ್ಟರು. ಆಮೇಲೆ ಇವರು ನಮ್ಮ ರಾಮಲಿಂಗರೆಡ್ಡಿ ಸರು, ಆಮೇಲೆ ಪುಷ್ಪ ಬೈರೇಗೌಡರು, ಆಮೇಲೆ ಪರಮೇಶ್ವರ್ ಸರು, ಆಮೇಲೆ ಇನ್ನೊಬ್ಬರು ಪುಷ್ಪ ಬೈರೇಗೌಡರು ಅಥವಾ ಎಲ್ಲ ಬರ್ತೀನಿ ಅಂತ ಹೇಳೋರೆ. ಎಲ್ಲರೂ ಆಹ್ವಾನ ಮಾಡಿದ್ದೀವಿ, ಎಲ್ಲರೂ ಬರ್ತಾರೆ. 13, 14, 15 ತಾರೀಕು ನಮ್ಗೆ ಓಪನಿಂಗ್ ಐತೆ ನೆಕ್ಸ್ಟ್ ಮಂತು. ಎಲ್ಲ ಆಗಸ್ಟಲ್ಲಿ ನೆಕ್ಸ್ಟ್ ಮಂತ್ ಇದೆ. ನಾವು ಎಲ್ಲ ಊರ ಹಿರಿಯರು ಎಲ್ಲ ಸೇರಿಬಿಟ್ಟು ಮಾಡ್ತಾಯಿದ್ದೀವಿ. ಒಳ್ಳೆ ಏನು ಇಂಥವ್ರಿಗೂ ಯಾವುದೂ ಇದಾಗ್ದಂಗೆ ಹುಮ್ಮಸ್ಸಿಂದ ಬಂದಿದೆ ದೇವಸ್ಥಾನ. ಎಲ್ಲೂ ಆಗಿಲ್ಲ. ನನ್ನ ಮಗ ತಾಲೂಕಲ್ಲಿ 1.5 ಕೋಟಿ ರೂಪಾಯಿ ಸಾಂಕ್ಷನ್ ಇದು ಏನು ಕೈಯಿಂದ ಹಾಕಿ ಮಾಡ್ತಾ ಇರೋದು. ಎಲ್ಲರೂ ಊರೆಲ್ಲರೂ ಕೊಟ್ಟಿದ್ದಾರೆ ದುಡ್ಡು. ಆಚೆ ಅಕ್ಕಪಕ್ಕದವರು ಎಲ್ಲರೂ ಕೊಟ್ಟಿದ್ದಾರೆ. ಸಿಟಿಯಾಗಿರಿ ಇಲ್ಲಿನ ಹೋದರೆ ಸಿಟಿಯವರು ಕೊಟ್ಟಿದ್ದಾರೆ. ಎಲ್ಲ ಸೇರಿ ಮಾಡಿದ ಉತ್ಸಾಹಕ್ಕೆ ಈ ಥರ ಇದೆ. ದಯವಿಟ್ಟು ಯಾವತ್ತಿನ ನಮ್ಮದು ಆಗಸ್ಟ್ 13, 14ನೇ ತಾರೀಕು ಸ್ವಾಮೀಜಿಗಳೆಲ್ಲ ಬರ್ತಾರೆ. 15ನೇ ತಾರೀಕು ಮಹಾಮಂಗಳಾರತಿ ಮಾಡ್ತೀವಿ. ಆಮೇಲೆ ತುಳಸಮ್ಮನ ತಂದಿದ್ದೀವಿ, ಅದು ನೀರಲ್ಲಿ ಮಡಗಿ ಮತ್ತು ಈಗ ಧಾನ್ಯದಲ್ಲಿ ಎತ್ತಿಕ್ಕಿದ್ದೀವಿ. ಆಮೇಲೆ ಅರ್ಚಕರು ಬರ್ತಾರೆ, ಅವರೇ ಬಂದು ಎಲ್ಲ ಪೂಜೆ ಮಾಡಿ ನಾವು ಇದು ಮಾಡಿಕೊಡ್ತೀವಿ ಅಂತೆಲ್ಲ ಒಪ್ಕೊಂಡು ಎಲ್ಲ ಒಪ್ಸಿದ್ದೀವಿ. ಏನು ಆದರೂ ಈ ಸಣ್ಣ ಹಳ್ಳಿ ಒಳಗೆ ಈ ಥರ ಇತಿಹಾಸ ಇದೆ ಅಂತ ನಮಗೆ ಇವತ್ತೇ ಗೊತ್ತಿರೋದು. ಇಂಥವ್ರಿಗೂ ಇದೇ ಥರ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೊಡ್ಡವರು, ಹಿರಿಯರು, ಅಕ್ಕಪಕ್ಕದ ಹಳ್ಳಿಯರು ಎಲ್ಲ ಸೇರಿ ಒಗ್ಗಟ್ಟಿಂದ ಮಾಡ್ತಾಯಿದ್ದೀವಿ. ಭಾಳ ಒಂದು 800-1000 ವರ್ಷದ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇದು ತುಂಬ ಹಳೆ ದೇವಸ್ಥಾನ ಆಗಿದ್ದರಿಂದ ಶಿಥಿಲ ವ್ಯವಸ್ಥೆಗೆ ಒಂದು ಹೋಗಿದ್ದ ಪರಿಸ್ಥಿತಿ ಇತ್ತು. ಹಂಗಾಗಿ ನಾವು ಗ್ರಾಮಸ್ಥರು ಮತ್ತು ನಮ್ಮ ಪಂಚಾಯಿತಿ ಮೆಂಬರ್ಗಳು ಆದಂಥ ಮಂಜುನಾಥ್ ಅವರು ಆಗಿರ್ಬೋದು, ಕಲಾ ಮುನ್ರಾಜ್ ಅವರು ಆಗಿರ್ಬೋದು, ಪುಷ್ಪ ವೆಂಕಟೇಶ್ವರ ಆಗಿರ್ಬೋದು, ಹಾಗೂ ನಮ್ಮ ಗ್ರಾಮಸ್ಥರಾಗಿರ್ಬೋದು, ನಮ್ಮ ಊರಿನ ಹಿರಿಯರಾಗಿರ್ಬೋದು, ನಮ್ಮ ಯುವಕರಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಕೂತು ಈ ದೇವಸ್ಥಾನನ ಒಂದು ಜೀರ್ಣೋದ್ಧಾರ ಮಾಡೋ ಬಗ್ಗೆ ಎಲ್ಲ ಮಾತಾಡಿ ತೀರ್ಮಾನ ಮಾಡಿದಾಗ ಎಲ್ಲರೂ ಒಂದು ಒಮ್ಮತದಿಂದ ಒಂದು ನಮಗೆ ಒಪ್ಪಂದ ಸಿಕ್ತು. ಅದಾದಮೇಲೆ ನಾವು ನೋಡೋಣ, ದುಡ್ಡು ಎಷ್ಟೇ ವೆಚ್ಚ ಆದರೂ ಪರವಾಗಿಲ್ಲ, ನಾವು ದಾನ ಪಡೆದಾದರೂ ಸರಿ, ಎಲ್ಲಾದರೂ ಭಿಕ್ಷೆ ಎತ್ತಾದರೂ ಸರಿ, ಈ ದೇವಸ್ಥಾನನ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ರಾಜಕಾರಣಿಗಳು, ನಮ್ಮ
MLA ಶ್ರೀನವರಾಗಿರ್ಬೋದು, ಎಲ್ಲ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರ ಹತ್ರನೂ ನಾವು ನಮ್ಮ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೋಸ್ಕರ ಕೇಳ್ಕೊಂಡಿದ್ವಿ. ಎಲ್ಲರೂ ಆಯಿತು, ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತೀವಿ, ನೀವು ಮುಂದುವರಿಯಿರಿ, ದೇವಸ್ಥಾನ ಸ್ಟಾರ್ಟ್ ಮಾಡಿ ಅಂತೇಳಿ ನಮಗೆ ಎಲ್ಲ ಅನುಮತಿ ಸಿಕ್ಕಿತ್ತು. ಹಾಗಾಗಿ ಇವತ್ತು ಈ ದೇವಸ್ಥಾನಕ್ಕೆ ಕೈ ಹಾಕಿದ್ವಿ. ಗೊತ್ತಿಲ್ಲ, ನಮ್ಮ ಎಲ್ಲ ಊರ ಗ್ರಾಮಸ್ಥರು ಸಹ ಎಲ್ಲರೂ ಕೂಡ ಪ್ರತಿಯೊಬ್ಬರು ಅವರವರಿಗೆ ಸಂಬಂಧಪಟ್ಟಂಥವ್ರ ಹತ್ರ ಹೋಗಿ, ಹಾಗೂ ಸ್ವಲ್ಪ ಮುಂದುವರೆದಿರೋರ ಹತ್ರ ಹೋಗಿ ಎಲ್ಲೂ ಕೇಳ್ಕೊಂಡಾಗ ಯಾರೂ ಇಲ್ಲ ಅಂತ ಏನು ಹೇಳಿಲ್ಲ. ಅವರ ಕೈಲಾದ ಮಟ್ಟಿಗೆ ಧನ ಸಹಾಯ ಮಾಡಿದ್ದಾರೆ. ಹಾಗೂ ನಮ್ಮ ಗ್ರಾಮಸ್ಥರೂ ಕೂಡ, ನಮ್ಮ ಊರಿನ ಯುವಕರು ಕೂಡ, ನಾವು ಮನೆಗೆ 25,000 ಅಂತ ಹೇಳಿದ್ವಿ, ಬಟ್ 25,000ನೇ ಇಲ್ಲ, 50,000 ಕೊಟ್ಟಿದ್ದಾರೆ, ಲಕ್ಷ ಕೊಟ್ಟಿದ್ದಾರೆ, 2 ಲಕ್ಷ, 5 ಲಕ್ಷ, 10 ಲಕ್ಷ ಹಿಂಗೆಲ್ಲ ಧನ ಸಹಾಯ ಮಾಡಿ ಇವತ್ತಿನ ದಿವಸ ಎಲ್ಲರ ಒಂದು ಅನುಮತಿ ಮೇಲೆ ಈ ದೇವಸ್ಥಾನ ಈ ಮಟ್ಟಕ್ಕೆ ಮಾಡಿದ್ದೀವಿ. ಈ ದೇವಸ್ಥಾನಕ್ಕೆ ಇವಾಗ ಎಲ್ಲ ಕಲ್ಲು ಕಟ್ಟಡದಿಂದ ಬಂದಿರೋದ್ರಿಂದ ಸುಮಾರು 1,50,00,000 ವೆಚ್ಚ ಅಂದಾಜು ತಗಲಿದೆ. ಇನ್ನು ಕೆಲಸ ಇದೆ. ಹಾಗೂ ಇನ್ನು ಇವಾಗ ಮುಂದಿನ ತಿಂಗಳು ಆಗಸ್ಟ್ 13, 14, 15 ಈ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈಗ ವೆಂಕಟೇಶ್ ಅವರು ಹೇಳ್ದಾಗೆ ಎಲ್ಲ ನಮ್ಮ ಸ್ವಾಮೀಜಿಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ. ಎಲ್ಲ ಗ್ರಾಮಸ್ಥರು, ನಮ್ಮ ಹಿರೀಕರು, ನಮ್ಮ ಊರಿಂದ ಹೊರಗಡೆ ಹೋಗಿರ್ತಕ್ಕಂಥ ನಮ್ಮ ಗ್ರಾಮಸ್ಥರು, ಹಾಗೂ ನಮ್ಮ ಎಲ್ಲ ರಾಜಕಾರಣಿಗಳು, ಮಿನಿಸ್ಟ್ರುಗಳು, ಇವರಿಗೆಲ್ಲ ಆಹ್ವಾನ ಕೊಟ್ಟಿದ್ದೀವಿ. ಬಹುಶಃ ಎಲ್ಲ ಬಂದೇ ಬರ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ, ಬರ್ತಾರೆ. ಎಲ್ಲರ ಒಂದು ಸಹಾಯದಿಂದ ಇವತ್ತು ಈ ನಮ್ಮ ಅರಳಿದಿಬ್ಬ ಗ್ರಾಮದಲ್ಲಿ ಒಂದು ಉತ್ತಮವಾದ ದೇವಸ್ಥಾನ ಕಟ್ಟೋದಕ್ಕೆ ಎಲ್ಲರೂ ಶ್ರಮ ಹಾಗೂ ಅವರ ಅನುಮತಿ, ಸಹಕಾರ ಸಿಕ್ಕಿದೆ.